ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಮಾಡೋಣ ಬಂಗಾಳಿ ಸ್ಟೈಲ್ ಕುಂಬಳಕಾಯಿ ಭರ್ತಾ. ಸೂಪರಾಗಿರುತ್ತೆ, ಸಿಸ್ಲರ್ ಥರ ಟೇಸ್ಟ್ ಬರುತ್ತೆ, ಸ್ಮೋಕಿಯಾಗಿ ಆ್ಯಂಡ್ ಇಷ್ಟೊಂದು ಚೆನ್ನಾಗಿರುತ್ತೆ. ಇದು ಬದನೆಕಾಯಿ ಭರ್ತದಕ್ಕಿಂತನೂ ಚೆನ್ನಾಗಿ ಬರುತ್ತೆ. ನೀವು ಅನ್ನಕ್ಕೆ ಬೇಕಾದರೂ ಕಲಿಸ್ಕೊಂಡು ತಿನ್ಬೋದು, ಅಥವಾ ನೀವು ಚಪಾತಿ, ಜೋಳದ ರೊಟ್ಟಿ ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ. ಒಂದು ಒಳ್ಳೆ ಕಾಂಬಿನೇಷನ್. 10ರಿಂದ 15 ನಿಮಿಷದಲ್ಲಿ ರೆಡಿ ಆಗೋದು. ನಾನೊಂದು 2-3 ಮಂತ್ಸ್ ಬ್ಯಾಕ್ ಒಂದು ಕುಂಬಳಕಾಯಿ ತಂದಿದ್ವಿ ಮಾರ್ಕೆಟಿಂದ. ಅದ್ರ ಬೀಜ ತೆಗೆದ್ಬಿಟ್ಟು ಹಾಗೆ ನಮ್ಮ ಬ್ಯಾಕ್ ಯಾರ್ಡಲ್ಲಿ ಹಾಕಿದ್ದು ಹಿಂದಿನ ಹಿತ್ತಲಲ್ಲಿ. ನೋಡಿ ಎಷ್ಟು ಚೆನ್ನಾಗಿ 3 ತಿಂಗಳಲ್ಲೆಲ್ಲ ಕುಂಬಳಕಾಯಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡು ಏನು ಕೆಮಿಕಲ್ ಫರ್ಟಿಲೈಸರ್ ಇಲ್ಲದೆ ಬೆಳೆದಿರೋದಕ್ಕೆ ತುಂಬ ಚೆನ್ನಾಗಿ ಇವತ್ತು ನಾವು ಅದನ್ನು ತೆಕ್ಕೊಂಡು ಬಂದು ಫ್ರೆಶ್ ಆಗಿರೋ ಕುಂಬಳಕಾಯಿ ಭರ್ತಾನ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಮಾಡೋದು ಅಂತ. ಈಗ ಫಸ್ಟಿಗೆ ನಾನೊಂದು ಪಾತ್ರೆಯಲ್ಲಿ 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ 3 ಮೆಣಸಿನ್ಕಾಯಿ, ಇದು ಖಾರದ ಗುಂಟೂರು ಮೆಣಸಿನ್ಕಾಯಿ. ಇದನ್ನು ಚೆನ್ನಾಗಿ ಡಾರ್ಕ್ ಬ್ರೌನ್ ಆಗೋವರೆಗೂ ಈ ಥರ ಹುರಿಬೇಕು. ನೋಡಿ ಈ ಥರ ಡಾರ್ಕ್ ಬ್ರೌನ್ ಆಗಬೇಕು ಅಂದರೆ ಒಳ್ಳೆ ಫ್ಲೇವರು ಬರುತ್ತೆ, ಕ್ರಂಚಿ ಆಗುತ್ತೆ. ನಾವು ಇದನ್ನು ಕೈಯಿಂದ ಪುಡಿ ಮಾಡ್ತೀವಿ ಮುಂದೆ. ಈಗ ಬೆಳ್ಳುಳ್ಳಿ ಒಂದು 6-7 ಎಸಳು ಹಾಕಿದ್ದೀನಿ. ನೀವು ಜಾಸ್ತಿ ಬೆಳ್ಳುಳ್ಳಿ ಟೇಸ್ಟ್ ಇಷ್ಟ ಮಾಡ್ತಾಯಿದ್ರೆ ಒಂದು 10ರವರೆಗೂ ಎಸಳನ್ನು ಹಾಕ್ಕೋಬೋದು. ಇದನ್ನು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ಥರ ಎಣ್ಣೆಯಲ್ಲಿ ಹುರ್ಕೋಬೇಕು. ಇದು ಜಾಸ್ತಿ ಎಣ್ಣೆ ತೊಗೊಳ್ಳಲ್ಲ, ಬಟ್ ಹಾಕೋ ಟೈಮ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಒಂದು ಚಿಕ್ಕ ಆನಿಯನನ್ನು ಈ ಥರ ಹೆಚ್ಕೊಂಡಿರೋದು, ಉದ್ದುದಾಗಿ ಎಳೆ ಬರೋ ಹಾಗೆ ಹೆಚ್ಕೊಂಡಿರೋದು, ಯಾಕಂದರೆ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಸೊ ತೆಳ್ಳಗೆ ಎಳೆ ಬರೋ ಹಾಗೆ ಹೆಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದನ್ನು ಆಲ್ಮೋಸ್ಟ್ ಡಾರ್ಕ್ ಬ್ರೌನ್ ಆಗೋವರೆಗೂ ಹುಡ್ಕೊಂಡ್ಬಿಟ್ಟು ತೆಕ್ಕೊಳ್ಳೋಣ. ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಜೀರಿಗೆನ ಹಾಕೋಣ, ಒಂದು ಅರ್ಧ ಚಮಚೆಯಷ್ಟು. ಮತ್ತು ನಾವು ಕುಂಬಳಕಾಯಿದು ನೀವು ನೋಡಿದ್ರಲ್ಲ ಒಂದು ಸಣ್ಣ ಪಾರ್ಟ್, ಅದನ್ನು ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಒಂದು 10 ಕರಿಬೇವು ಎಲೆ ಹಾಕ್ಕೊಂಡಿದ್ದೀನಿ. ಕುಂಬಳಕಾಯಿ ಸಿಪ್ಪೆ ತೆಗೆದುಬಿಟ್ಟು ಹೆಚ್ಕೊಂಡಿರೋದು ಚಿಕ್ಕ ಪೀಸನ್ನು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಕೊಂಡ್ರೆ ಬೇಗ ಬೆಂದುಬಿಡತ್ತೆ. ಅದಕ್ಕೆ ಒಂದು ಸ್ವಲ್ಪ 1-2 ಚಮಚಷ್ಟು ಒಂದು ಸಣ್ಣ ಸೌಟ್ ನೋಡಿದ್ರಲ್ಲ, ಅದು ಸೌಟ್ಲೆ ಒಂದು ಸೌಟಷ್ಟು ನೀರು ಹಾಕಿಬಿಟ್ಟು ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಈಗ ಒಂದು 5 ನಿಮಿಷದವರೆಗೂ ಮುಚ್ಚಿಟ್ರೆ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡ್ಬಿಡುತ್ತೆ. ನೋಡಿ ಈ ಥರ ಸ್ಪೂನ್ಲೆ ಕಟ್ಟಾದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ಅದನ್ನೇ ಸಪ್ರೇಟ್ ಮಾಡಿಕೊಂಡು ತಕ್ಕೊಳ್ಳೋಣ. ಈಗ ನೋಡಿ ನಾನು ಅದರಲ್ಲಿರೋ ಎಣ್ಣೆ ತಕ್ಕೋತಾ ಇಲ್ಲ, ಬರೀ ಕುಂಬಳಕಾಯಿ ಹೋಳುಗಳನ್ನು ಮಾತ್ರ ತಕ್ಕೋತಾ ಇದ್ದೀನಿ. ಬಟ್ ಈ ಎಣ್ಣೆ ನಮಗೆ ಒಗ್ಗರಣೆ ಇದೆ, ಅದು ಜೀರಿಗೆದು ಮುಂದೆ ಯೂಸ್ ಆಗುತ್ತೆ. ಈಗ ಮೆಣಸಿನ್ಕಾಯಿದು ತೆಗೆದುಬಿಟ್ಟು ಕೈಯಿಂದ ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಸಣ್ಣ ಮಾಡೋಕ್ಕೆ ಪಾಸಿಬಲ್ ಅದನ್ನು ಅಷ್ಟು ಸಣ್ಣ ಮಾಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನಾವು ಹುರಿದಿಟ್ಕೊಂಡಿರೋ ಈರುಳ್ಳಿ ಇತ್ತಲ್ಲ, ಎಲ್ಲನೂ ಸೇರಿ ಒಟ್ಟಿಗೆ ಕಲಿಸ್ಕೊಳ್ಳೋಣ. ಇದೆಲ್ಲ ಒಟ್ಟಿಗೆ ಕಲಸಿಂದ ನಾವು ಕುಂಬಳಕಾಯಿ ಮೆತ್ತಗೆ ಮಾಡಿ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಸೇರಿಸಿ ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನನ್ನ ಚಿಕ್ಕ ಚಮಚೆ ಇದೆ, ಇದಕ್ಕೆ ನಾನು 2 ಚಮಚ ಹಾಕಿದ್ರೆ, ನೀವು ಓವರಾಲ್ ಟೀ ಸ್ಪೂನ್ ಲೆಕ್ಕ ಹಿಡಿದ್ರೆ 1/4 ಟೀ ಸ್ಪೂನ್ ಮಾತ್ರ ಸಾಕಾಗುತ್ತೆ. ಇದಕ್ಕೆ 2 ಚಮಚೆಯಷ್ಟು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿರೋದು, ಕೊತ್ತಂಬರಿ ಸೊಪ್ಪು ಹಾಕಿರೋದು, ಮತ್ತು ಲೆಮನ್ ಜ್ಯೂಸ್ ಒಂದು 10 ಹನಿಯಷ್ಟು ನಿಂಬೆಹಣ್ಣನ್ನು ಹಿಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಇಬ್ಬರಿಗೆ ಸರ್ವ್ ಮಾಡೋ ಅಷ್ಟಾಗುತ್ತೆ. ನಾನು ಒಂದು 1/4 kgಯಷ್ಟು ಕುಂಬಳಕಾಯಿದು ಮಾಡಿದ್ದೆ. ಕುಂಬಳಕಾಯಿ ಬೆಂದ ಮೇಲೆ ತುಂಬ ಸಾಫ್ಟ್ ಆಗುತ್ತಲ್ಲ, ತುಂಬ ಕರ್ಗೋಗುತ್ತೆ ಅದು. ಇದು ನೀವು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಈಗ ನೋಡಿ ನಮ್ಮದು ಅಲ್ಲಿ ಉಳ್ಕೊಂಡಿತ್ತಲ್ಲ ಒಗ್ಗರಣೆ, ಅದನ್ನು ಮೇಲ್ಗಡೆ 1 ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಟ್ಟೀಸ್ ಕಿಚನ್ ಕನ್ನಡ. ಈಗ ನೋಡಿ ಇದಕ್ಕೆ ನಾನು ಒಗ್ಗರಣೆ ಉಳಿದಿತ್ತಲ್ಲ, ಅದನ್ನೇ ಹಾಕ್ತಾಯಿದ್ದೀನಿ. ಅನ್ನದ ಮೇಲೆ ಹಾಕಿಬಿಟ್ಟು ಬೇಕಿದ್ರೆ ನೀವು ತುಪ್ಪ ಸಹಿತ ಹಾಕ್ಕೊಂಡು ತಿನ್ಬೋದು, ಸೂಪರಾಗಿರುತ್ತೆ. ಈ ಥರ ಒಂದೇ ಒಂದು ತರಕಾರಿಯಿಂದ ನೀವು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್.